ಆರೋಗ್ಯವಂತ ದೇಹ ಪ್ರತಿಯೊಬ್ಬರ ಹಕ್ಕು. ಕಷಾಯ ವಿತ್ ಕಿಶೋರ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಡಾಕ್ಟರ್ ಕಿಶೋರ್. ನಾವು ನಿನ್ನೆ ರಕ್ತ ಮೂತ್ರದ ಬಗ್ಗೆ ಮಾತನ್ನು ಆಡ್ತಾ ಇದ್ವಿ. ಮೂತ್ರ ಮಾರ್ಗದಲ್ಲಿ ರಕ್ತ ಬಂದರೆ ಅನೇಕರಿಗೆ ಭಯ ಆಗಿಬಿಡುತ್ತೆ ಅಂತ. ಆದರೆ ಅದಕ್ಕೆ ಅನೇಕ ಅಂಶಗಳು ಅದಕ್ಕೆ ಜೋಡಣಾತ್ಮಕವಾಗಿನ ವಿಚಾರ ಮತ್ತು ಚರ್ಚೆ ಮಾಡ್ತಕ್ಕಂಥದ್ದು ಬಹಳ ಅನಿವಾರ್ಯ ಮತ್ತು ಅವಶ್ಯಕ, ತಪ್ಪಾಗಲಾರದು. ವಿಶೇಷವಾಗಿ ಮಹಿಳೆಯರಲ್ಲಿ ವೆಜೈನಲ್ ಬ್ಲೀಡಿಂಗು ಕೂಡ ನಾವು ಮೂತ್ರದಲ್ಲಿ ರಕ್ತ ಬರ್ತಾ ಇದೆ ಅಂತಕ್ಕಂಥ ಗಾಬರಿ ಪ್ರಾರಂಭಿಕ ಹಂತದಲ್ಲಿ ಅನೇಕ ಹೆಣ್ಣುಮಕ್ಳು ಇಟ್ಕೊಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾದಂಥ ಸಂಗತಿ. ಹಾಗಾಗಿ ಅದರ ಬಗ್ಗೆ ಡಿಮಾರ್ಕೆಟಿವ್ ಡಿಫ್ರೆನ್ಸ್, ಮೂತ್ರ ಮಾರ್ಗದಲ್ಲಿ ರಕ್ತ ಬರ್ತಿದೆಯಾ ಅಥವಾ ಈ ವೆಜೈನಲ್ ಬ್ಲೀಡಿಂಗ್ ಬೇರೆ ಅಂತಕ್ಕಂಥ ಒಂದು ಆಸ್ಪೆಕ್ಟು, ಅದು ಎರಡರ ಬಗ್ಗೆ ತುಲನಾತ್ಮಕವಾಗಿ ಗಮನಾರ್ಹವಾಗಿ ಗಮನ ಕೊಡ್ತಕ್ಕಂಥದ್ದು ಭಾಳ ಪ್ರಮುಖವಾದಂಥ ಒಂದು ಅಂಶ. ಎರಡನೇದು, ಯಾವ ವಿಧವಾದಂಥ ಔಷಧಿಗಳು ನಾವು ಸೇವನೆ ಮಾಡುತ್ತೀವಿ, ಯಾವ ವಿಧವಾದಂಥ ಆಹಾರ ಸೇವನೆ ಮಾಡುತ್ತೀವಿ, ಅದಕ್ಕೆ ಅನುಕೂಲವಾಗಿ ಅದಕ್ಕೆ ಪ್ರತಿರೋಧವಾಗಿ ಎರಡೂ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಅಂದರೆ ಮೊಮೆಂಟ್ರಿ ಎಫೆಕ್ಟ್ ಅಂತ ನಾವೇನು ಕರಿತೀವಿ, ಆ ದೃಷ್ಟಿಕೋನದ ಕೂಡ ಮೂತ್ರ ತನ್ನ ಬಣ್ಣವನ್ನು ಕೆಂಪು ಸದೃಶವಾಗಿ ಹೊರಗೆ ಬರತಕ್ಕಂಥದ್ದಾಗಿರ್ಬೋದು. ಉಷ್ಣ ಜಾಸ್ತಿ ಆದಾಗ ಅಂದರೆ ಶರೀರದಲ್ಲಿ ಪಿತ್ತ ಜಾಸ್ತಿ ಆಯಿತು, ಉಷ್ಣ ಜಾಸ್ತಿ ಆಯಿತು ಅಂತೇನು ಕರಿತೀವಿ, ಅದು ಜಾಸ್ತಿ ಆದಾಗ ಸರ್ವೇ ಸಾಮಾನ್ಯವಾಗಿ ಮೂತ್ರದಲ್ಲಿ ರಕ್ತ ಬರುತ್ತೆ ಅಂತಕ್ಕಂಥದ್ದು ಕಂಡು ಕೇಳಿಬರ್ತೀವಿ. ಸೊ ಹಾಗಾಗಿ ಅಂತಹ ಪರಿಸ್ಥಿತಿಯಲ್ಲಿ ನಮಗೆ ಯಾವ ವಿಧವಾದಂತಹ ಪರಿಹಾರವನ್ನು ನೋಡ್ಬೋದು ಅಂದರೆ, ಈ ಜೀರಿಗೆಯನ್ನು ತುಪ್ಪದಲ್ಲಿ ಹುರ್ಕೊಳ್ತಕ್ಕಂಥದ್ದು. ಆ ತುಪ್ಪದಲ್ಲಿ ಹುರಿತಕ್ಕಂತಹ ಜೀರಿಗೆಯನ್ನು ನಾವು ಹೆಚ್ಚಿನ ಪ್ರಮಾಣದ ಡೈಲ್ಯೂಟ್ ಫ್ರೆಶ್ ಬಟರ್ ಮಿಲ್ಕ್, ಸಿಹಿಯಾದಂಥ ಹುಳಿ ಬರದೇ ಇರತಕ್ಕಂಥ ಮಜ್ಜಿಗೆಗೆ ನಾವು ಸಿಹಿ ಮಜ್ಜಿಗೆ ಅಂತೀವಿ. ಅದಕ್ಕೇನು ಬೇರೆ ಸಿಹಿಯನ್ನು ಆ್ಯಡ್ ಮಾಡಿರೋದಿಲ್ಲ. ತಾಜಾ ಮಜ್ಜಿಗೆ, ಹುಳಿ ಬರದೇ ಇರತಕ್ಕಂಥ ಮಜ್ಜಿಗೆಗೆ ಈ ಜೀರಿಗೆಯನ್ನು ಹಾಕ್ಕೊಂಡು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡ್ತಕ್ಕಂಥದ್ದು. ಇನ್ನೊಂದು ವಿಶೇಷತೆ ಏನಂದರೆ, ಈ ಮಜ್ಜಿಗೆದು ಮೂತ್ರವಾಹ ಸ್ರೋತಸ್ಸನ್ನು ಶುದ್ಧೀಕರಣ ಮಾಡ್ತಕ್ಕಂತಹ ದೃಷ್ಟಿಕೋನದಲ್ಲಿ ಮಜ್ಜಿಗೆ ತನ್ನ ವಿಶಿಷ್ಟವಾದಂತಹ ಪಾತ್ರ ಮಾತ್ರ ಪ್ರಭಾವ ವಹಿಸುತ್ತೆ ಅಂತಕ್ಕಂಥದ್ದು. ಜ್ಞಾಪಕ ಇಟ್ಕೊಳ್ಳಿ, ಮಜ್ಜಿಗೆ ಮೊಸರಿಗಿಂತ 1,00,000 ಪಾಲು ಆರೋಗ್ಯದ ದೃಷ್ಟಿಕೋನದಲ್ಲಿ ಒಳ್ಳೆಯದು, ಹಿತಕಾರಕ, ಪೂರಕ ಅಂತಕ್ಕಂಥ ಅಂಶವನ್ನು ಹೇಳಿ ಅದಕ್ಕೆ ಬೇರೆ ಇನ್ಯಾವ ಪರಿಹಾರಗಳನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ನಾಳಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಕಾಯ್ತಾ ಇರಿ. ನಮಸ್ಕಾರ.